ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರೋದು ಇಲ್ಲೇ ನೋಡಿ. ಹೋಗಿರೋ ಕೆಲಸದಲ್ಲಿ ಒಂದು 50% ಕೆಲಸ ಮುಗಿಸ್ಕೊಂಡ್ವಿ. ಬಟ್ ಆದ್ರೂ ಅದು ಒಂಥರ ಫೀಲ್ ಇತ್ತು ನನಗೆ, ಅಯ್ಯೋ ಮದ್ವೆನೇ ಚೆನ್ನಾಗಿ ಮಾಡ್ಕೊಂಡಿಲ್ಲ ನಾವು ಅಂತ. ಬರೋದೇ ನಮಗೆ ಎಂಟ್ರೆನ್ಸ್ ಅಲ್ಲಿ ಈ ಗಿಡ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇದು ನಮ್ಮ ನೀರು ಬೆಳೆಸಿದಾನೆ. ಅಪ್ಪಗಳಲ್ಲಿ ನೋಡಿ ನೀರು ನೋಡಿ ಅಯ್ಯಯ್ಯೋ ತುಂಬಾ ಚೆನ್ನಾಗಿರುತ್ತೆ. ಅದು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ರೆ ಹಿಂಗೆ ನನ್ನ ಹೇರ್ ಎಲ್ಲ ಹಿಂಗೆ ಬಬಲ್ಸ್ ಬರ್ತಾ ಇದೆ ಇಲ್ಲೆಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಚಿನಿಮಾ ಬರ್ತ್ಡೇನ ಎಲ್ಲಿ ಸೆಲೆಬ್ರೇಟ್ ಮಾಡಬೇಕು, ಯಾವ ಜಾಗದಲ್ಲಿ ಮಾಡಬೇಕು ಅಂಥೇಳಿ ಡಿಸೈಡ್ ಆಗಿದೆ. ಸೊ ಫೈನಲ್ ಆಗಿ ನಾವು ಈ ಜಾಗನ ಸೆಲೆಕ್ಟ್ ಮಾಡಿದ್ದೀವಿ. ಸೊ ನಾವು ಹೋಗಿರೋ ಎಲ್ಲ ಜಾಗಗಳು ಸೂಪರ್ ಆಗಿದೆ ಏನೋ ಸೆಲೆಬ್ರೇಟ್ ಮಾಡಲಿಕ್ಕೆ. ಬಟ್ ಏನಂದರೆ ನಮಗೆ ಈ ಜಾಗ ತುಂಬ ಇಷ್ಟ ಆಗೋಯಿತು. ಸೊ ನೋಡಿ, ಏಕೆಂದರೆ ಈ ಥರ ಗಿಡಗಳೆಲ್ಲ ಇದೆ ಅಲ್ವಾ. ಸೊ ನಾನು ಮೊದಲೇ ಪ್ಲ್ಯಾನ್ ಮಾಡಿದ್ದೇನಪ್ಪ ಅಂದರೆ ಓಪನ್ ಪ್ಲೇಸಲ್ಲೇ ಮಾಡಬೇಕು ಅನ್ನೋದು ನಮಗೆ ಥಾಟ್ ಇತ್ತು. ಹಾಗಾಗಿ ಆದಷ್ಟು ಈ ಥರ ಜಾಗಗಳನ್ನೇ ನಾವು ಸೆಲೆಕ್ಟ್ ಮಾಡ್ಕೊಂಡ್ವಿ. ಇಲ್ಲಿ ದೊಡ್ಡ ದೊಡ್ಡ ಮರಗಳಿದೆ. ಸೊ ಇದಕ್ಕೆಲ್ಲ ಲೈಟ್ಸ್ ಎಲ್ಲ ಬರುತ್ತಂತೆ. ಇನ್ನೇನು ಈವೆಂಟ್ ಮ್ಯಾನೇಜರ್ ಕೂಡ ಬಂದಿದ್ದಾರೆ. ಸೊ ಹೇಗೆಲ್ಲ ಮಾಡಬೇಕು, ಏನೇನು ಮಾಡಬೇಕು, ಏನೇನು ಇರಬೇಕು ಎಲ್ಲವುದು ಈಗ ಕುತ್ಕೊಂಡು ಪ್ಲ್ಯಾನ್ ಮಾಡ್ತೀವಿ. ಇನ್ನು ಇಲ್ಲೇ ಸ್ಟೇಜ್ ಬರುತ್ತೆ. ಸೊ ಇನ್ನು ಇಲ್ಲೆಲ್ಲರೂ ಕುತ್ಕೊಂಡಿರ್ತಾರೆ, ಎಲ್ಲ ಟೇಬಲ್ಸ್ ಎಲ್ಲ ಇಲ್ಲೇ ಹಾಕ್ತಾರಂತೆ. ಬಟ್ ಇವಾಗ ನೋಡೋಕ್ಕೆ ಡೇ ಟೈಮ್ನಲ್ಲಿ ಒಂಥರ ಕಾಣಿಸ್ತಾ ಇದಲ್ಲ, ಬಟ್ ನೈಟ್ ಟೈಮ್ನಲ್ಲಿ ಅದು ಲೈಟ್ಸ್ ಎಲ್ಲ ಇರುತ್ತಲ್ಲ, ತುಂಬ ಹೈಲೈಟ್ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಚಿನಿಮಾನ ಈ ಕಡೆಯಿಂದ ಅಲ್ಲಿಂದ ನಡ್ಸ್ಕೊಂಡು ಬರಬೇಕು. ಈ ಕಡೆ ಇಲ್ಲ, ಈ ಕಡೆ ತುಂಬ ಜಾಗ ಚಿಕ್ಕದಿದೆ. ಸೊ ಎಕ್ಸ್ಪೆಷಲಿ ಈ ಜಾಗಕ್ಕಂತ ಅಲ್ಲಿಂದ ಎಂಟ್ರೆನ್ಸ್ ಕೊಟ್ಟಿದ್ದಾರೆ, ಅಲ್ಲ ಆಟೋ ನಿಂತಿದ್ದಲ್ಲ ಅಲ್ಲಿಂದ ಬರುತ್ತೆ. ಶರಣ್, ಇಲ್ಲಿಂದ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ? ಇಲ್ಲ, ಅಲ್ಲೆಲ್ಲ ಗಿಡಗಳೆಲ್ಲ ಅಡ್ಡ ಇದೆಯಲ್ಲ. ಇರಲಿ, ತೊಂದರೆ ಇಲ್ಲ. ಒಂದು ಸೈಡಿಂದ ಕರ್ಕೊಂಡ್ಬಂದು ಅಲ್ಲಿಂದ ಇದು ಹೆಂಗೆ ಸ್ಟ್ರೈಟ್ ಆಗಿದೆ, ಅಲ್ಲಿಂದನೂ ಸಾಕು. ಇಲ್ಲಿಂದ ಕರ್ಕೊಂಡ್ಬಂದು ಹಿಂಗೆ ಬಂದು ಇಲ್ಲೇ ಸ್ಟೇಜ್ ಇರುತ್ತೆ ಅಲ್ವಾ, ಹಿಂಗೆ ಡೈರೆಕ್ಟ್ ಬಂದ್ಬಿಟ್ರೆ. ಪ್ಲಾನ್ ಏನು ಗೊತ್ತಾ, ಸೊ ಅಲ್ಲೆಲ್ಲರೂ ಜನರು ಕುತ್ಕೊಂಡಿರ್ತಾರೆ, ಅದ್ರ ಮಧ್ಯೆ ಬಂದ್ರೆ ಎಲ್ಲರೂ ನೋಡ್ಬೋದಲ್ಲ. ಜನರೆಲ್ಲರೂ ನೋಡ್ತಾರೆ. ಇಲ್ಲಿಂದ ಬಂದ್ರೆ ಏನು ಕಾಣಲ್ಲ. ಬೇಕಾದ್ರೆ ಫೋಟೋ ಶೂಟಿಗೆ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಇದನ್ನು. ಓಕೆ, ಸೊ ನಮಗೆ ಹಾಲ್ ಏನು ಎಲ್ಲಿ ಮಾಡ್ಬೇಕನ್ನೋದೇ ದೊಡ್ಡ ಟೆನ್ಷನ್ ಇತ್ತು. ಯಾಕೆಂದರೆ ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೋಬೇಕಲ್ವಾ. ಸೊ ಇನ್ನು ಎಲ್ಲ ಹುಡುಕಿದ್ಮೇಲೆ ನಮಗೆ ಈ ಜಾಗ ಸ್ವಲ್ಪ ಓಕೆ, ನಮಗೆ ಅನುಕೂಲವಾಗಿದೆ ಅನ್ನೋದಕ್ಕೋಸ್ಕರ ಇದನ್ನು ಸೆಲೆಕ್ಟ್ ಮಾಡಿದ್ದೀವಿ. ಆ್ಯಂಡ್ ಈಗ ಅವ್ರು ಬರ್ತಾರೆ, ಇನ್ನೂ ಏನೇನು ಬೇಕೋ ಅದನ್ನೆಲ್ಲ ಪ್ಲ್ಯಾನ್ ಮಾಡ್ತೀವಿ. ಹೆಂಗಿದೆ, ಚೆನ್ನಾಗಿದೆಲ್ಲ? ಲೊಕೇಶನ್ ತುಂಬ ಚೆನ್ನಾಗಿದೆ ಇದು. ಹೌದು, ಸಿನಿಮಾನ ಕರ್ಕೊಂಡ್ಬಂದಿದ್ರು, ಅವಳೊಂದು ಕೆಲವೊಂದು ಐಡಿಯಾಸ್ ಕೊಡ್ತಾಯಿದ್ಲು. ಅವಳಿಗೆ ಅದೊಂದು ಕ್ಲೌಡ್ ಒಂದು ಬೇಕಂತೆ, ಅದನ್ನು ಒಂದು ಈಗ ಮಾತಾಡ್ಬೇಕು ಕುತ್ಕೊಂಡು. ಕ್ಲೌಡ್ ಬೇಕಂತ ಕೇಳಿದಾಳೆ ಅವಳು. ಅದು ಬರುತ್ತೋ ಇಲ್ಲೋ ಗೊತ್ತಿಲ್ಲ, ನೋಡೋಣ. ಫ್ರೆಂಡ್ಸ್, ಈಗ ಚಿನಿಮಾದು 5th ಇಯರ್ ಬರ್ತಡೇ ಅಲ್ವಾ, ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂತೇಳಿ ಇಷ್ಟೊಂದು ತಲೆ ಕೆಡಿಸ್ಕೊಂಡು ಮಾಡ್ತಾ ಇದ್ದೀವಿ. ಸೊ ನಮ್ಮದು 10th ಇಯರ್ ಆ್ಯನಿವರ್ಸರಿ ಇತ್ತು ಲಾಸ್ಟ್ ಜನವರಿ 8 ಅಲ್ವಾ, ಲಾಸ್ಟ್ ಮಂತ್. ಹೌದು, ಆವಾಗ ನಾವೇನು ಅಂದ್ಕೊಂಡಿದ್ವಿ ಅಂದರೆ ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ 1 ಇಯರ್ ಬ್ಯಾಕೇ ಪ್ಲ್ಯಾನ್ ಮಾಡಿದ್ವಿ. ಅಂದರೆ ನಮ್ಮ ಮದುವೆ ಅಷ್ಟಾಗಿ ನಾವು ಅಂದ್ಕೊಂಡಷ್ಟು ಅಲ್ಲ, ಯಾರು ಅಂದ್ಕೊಂಡಷ್ಟು ಅಲ್ಲ, ತುಂಬ ಸಿಂಪಲಾಗಿ ಹೋಗೋಗಿತ್ತು. ಒಂದು ಒಳ್ಳೆ ಮೆಮೊರಿ ಅನ್ನೋದು ಇರಲಿಲ್ಲ ನಮಗೆ. ಆವಾಗ ನಮಗೆ ಫೈನಾನ್ಷಿಯಲ್ ಸಪೋರ್ಟ್ ಇರಲಿಲ್ಲ, ಎಲ್ಲ ನಾವೇ ಮಾಡ್ಕೋಬೇಕು. ಹಾಗಾಗಿ ನಮ್ಗೆ ಎಷ್ಟು ಆಯಿತೋ ಅಷ್ಟರಲ್ಲಿ ನಾವು ಸಂತೋಷವಾಗಿ ಮಾಡ್ಕೊಂಡಿದ್ದೀವಿ. ಬಟ್ ಆದರೂ ಅದು ಒಂಥರ ಫೀಲ್ ಇತ್ತು ನನಗೆ, ಅಯ್ಯೋ ಮದುವೆನೇ ಚೆನ್ನಾಗಿ ಮಾಡ್ಕೊಂಡಿಲ್ಲ ನಾವು ಅಂತ. ರಾಜು ಇದ್ದು 10th ಇಯರ್ಗೆ ನಾವು ಚೆನ್ನಾಗಿ ಇನ್ನೊಂದು ಸಲ ಮದುವೆ ಆಗಿಬಿಡೋಣ, ಇನ್ನು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡೋಣ ಅಂಥೇಳಿ ನಾವು ಪ್ಲ್ಯಾನ್ ಮಾಡಿದ್ವಿ. ಆ್ಯಕ್ಚುಲಿ 10th ಇಯರ್ ಯಾವಾಗ ಬರುತ್ತೋ ಅಂತ. ಸೊ ಲಾಸ್ಟ್ ಮಂತಿಗೆ ನಮ್ಮದು 10th ಇಯರ್ ಆ್ಯನಿವರ್ಸರಿ ಇತ್ತು. ಅಂದ್ಕೊಳ್ಳೋಷ್ಟೊತ್ತಿಗೆ ನಮ್ಮ ಅತ್ತೆಗೆ ಆ ಥರ ಹುಷಾರಿಲ್ದಂಗೆ ಆಯ್ತಲ್ಲ, ಇನ್ನು ಈ ಟೈಮ್ನಲ್ಲಿ ನಾವು ಇಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಎಲ್ಲ ಮಾಡೋದು ಬೇಡ ಅಂತೇಳಿ ಅನ್ನಿಸ್ತು. ಯಾಕೆಂದರೆ ಅವ್ರಿಗೂ ಹುಷಾರಿಲ್ಲ. ಸೊ ಎಲ್ಲರೂ ದುಃಖದಲ್ಲಿರ್ತಾರೆ, ನಾವು ಸೆಲೆಬ್ರೇಟ್ ಮಾಡ್ಕೊಳ್ಳೋದು ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಹಾಗಾಗಿ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ವಿ. ನನಗಾದ್ರೆ ನೆನಪೇ ಇರಲಿಲ್ಲ, ನಮ್ಮ ರಾಜುಗೆ ನೆನಪೇ ಇರಲಿಲ್ಲ. ನಾನು ರಾತ್ರಿ ಹೋಗಿ ಹೇಳಿದ್ದೆ, ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ. ತುಂಬ ಬೇಜಾರಾಗ್ಬಿಡುತ್ತೆ ನನಗೆ. ಗೊತ್ತಾಯ್ತು, ಇರಲಿ, ತೊಂದರೆ ಇಲ್ಲ. ಬಟ್ ಅದು ಆ ಟೆನ್ಷನ್ನಲ್ಲಿ ನೆನಪೇ ಇರಲಿಲ್ಲ ಅದು. ನಾನು ಅದಕ್ಕೆ ಅವ್ರಿಗೆ ಹೇಳೋಕ್ಕೂ ಹೋಗಿಲ್ಲ, ಅವ್ರಿಗೆ ಮತ್ತೆ ಫೀಲ್ ಆಗಿಬಿಡುತ್ತೆ ಈ ಥರ. ನಾನು ಅಂದರೆ ಅವ್ರಿಗೆ ಏನಂದರೆ ಆಲ್ರೆಡಿ ಹೇಳಿದ್ದೀನಲ್ಲ ಶಾರನ್ಗೆ, ನಾನು ಮಾಡಿಲ್ಲ ಅನ್ನೋದು ಫೀಲ್ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ಇವತ್ತು ನಮ್ಮ ಆ್ಯನಿವರ್ಸರಿ ಅನ್ನೋದು ಹೇಳೇ ಇಲ್ಲ ನಾನು.
ಅದಕ್ಕಾಗಿ ಅವ್ರು ಸ್ವಲ್ಪ ಫೀಲ್ ಆಗಿದ್ದಾರೆ. ಬಟ್ ಆಗತ್ತೆ ಕೆಲವೊಂದು ಸಲ, ಏನು ಮಾಡೋಕ್ಕಾಗತ್ತೆ. ಇನ್ನು ನಮ್ಮ ಅತ್ತೆಗೆ ಅಷ್ಟೊಂದು ಹುಷಾರಿರಲಿಲ್ಲ ಅಂತ ಹೇಳಿಬಿಟ್ಟು ನಾವು ಆ ಟೈಮ್ನಲ್ಲಿ ಸೆಲೆಬ್ರೇಟ್ ಮಾಡೋದೇನು ಬೇಡ ಅಂತ ಹೇಳಿ ಕ್ಯಾನ್ಸಲ್ ಮಾಡ್ಕೊಂಡ್ವಿ. ಬಟ್ ಇವಳು ಚಿಕ್ಕ ಮಗು ಆಗತ್ತೆ, ಅವಳಿಗೂ ಆಸೆ ಇರುತ್ತೆ ಅನ್ನೋದಕ್ಕೋಸ್ಕರ ಇದನ್ನು ಮಾಡ್ತಾಯಿದ್ವಿ. ನಾವು ಏನು ಅಂದ್ಕೊಂಡ್ವಿ ಲಾಸ್ಟ್ ಮಂತು ಇದನ್ನು ಬೇಡ, ಸ್ವಲ್ಪ ಸಿಂಪಲಾಗಿ ಮಾಡಿಬಿಡೋಣ ಅಂತ ಅಂದ್ಕೊಂಡ್ವಿ. ಬಟ್ ಅವಳು ಅಷ್ಟೊಂದು ಕೇಳಿರೋದ್ರಿಂದ ನನಗೆ ಯಾಕೋ ಮನಸ್ಸು ತಡಿಲಿಲ್ಲ, ಮಾಡಲೇಬೇಕು ಅಂತ ಹೇಳಿ ಸ್ವಲ್ಪ ಆಸೆ ಆಯ್ತು ಅಷ್ಟೆ. ಇನ್ನು ಈವೆಂಟ್ ಮ್ಯಾನೇಜರ್ ಬಂದರು. ಸೊ ಅವರು ಕೂಡ ಕೆಲವೊಂದು ಐಡಿಯಾಸ್ ಎಲ್ಲ ಕೊಟ್ಟರು ನಮಗೆ. ನಮ್ಮ ಪ್ಲ್ಯಾನ್ ಏನಿತ್ತು ಅದನ್ನು ಕೂಡ ಅವ್ರ ಹತ್ರ ಶೇರ್ ಮಾಡಿದ್ವಿ. ಇನ್ನು ಯಾವುದಕ್ಕೆಲ್ಲ ಏನೇನು ಚಾರ್ಜಸ್ ಆಗುತ್ತೆ ಅದನ್ನು ಕೂಡ ಹೇಳಿದ್ರು. ಬಟ್ ಕೆಲವೊಂದು ಸಲ ಏನಾಗುತ್ತೆ, ನಾವು ಎಕ್ಸ್ಪೆಕ್ಟ್ ಮಾಡಿರೋದಕ್ಕಿಂತ ಜಾಸ್ತಿನೂ ಆಗಬಹುದು ಅಥವಾ ಕಮ್ಮಿನೂ ಆಗಬಹುದು. ಎಲ್ಲ ಮುಗಿದ್ಮೇಲೆ ಹೇಳ್ತೀನಿ ನಿಮಗೆ. ಫ್ರೆಂಡ್ಸಿನ ಈಗ ತಾನೇ ಬಂದ್ವಿ ಮನೆಗೆ. ಬರೋದೇ ನಮಗೆ ಎಂಟ್ರೆನ್ಸಲ್ಲಿ ಈ ಗಿಡ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಇದು ನಮ್ಮ ನೀರು ಬೆಳೆಸಿದ್ದಾನೆ. ಡೈಲಿ ನೀರು ಹಾಕಿ ಹಾಕಿ ಇದೆಲ್ಲ ಹೊರಗಡೆ ಬಂದ್ಬಿಡುತ್ತೆ ಅಲ್ಲೇ. ಅದ್ರೊಳಗಡೆ ಇನ್ನು ಬೇರೆ ಏನೇನೋ ಬಂದ್ಬಿಟ್ಟಿದೆ ಅಲ್ಲ, ಅವನೇ ಹಾಕಿರೋದು ಇದೆಲ್ಲ. ಇದು ಇದೆಲ್ಲ ಕಿತ್ತದು ಹಾಕೋದು, ಅದಕ್ಕೆ ಅಲ್ಲಿ ಚಿಗುರು ಹೊಡೆದ್ಬಿಟ್ಟು ಇದೆಲ್ಲ ಕಿತ್ತಬಾರ್ದು. ಅಲ್ಲೂ ಗಿಡ ಬರುತ್ತೆ ಅಂದ್ರೆ ಕಿತ್ತದು ಹಾಕೋದು. ದಿಸಾ ನೀರು ಅವ್ನು ಮರಿದಲ್ಲೇ ಹಾಕ್ತಾನೆ ಗೊತ್ತಾ. ನೀರಿದು ಕೈ ಚೆನ್ನಾಗಿದೆ ಹೌದಿಲ್ಲ. ತುಂಬಾ ಅಷ್ಟು ನೀರು ಹಾಕಿದ್ರೆ ಗಿಡ ಸತ್ತೋಗೆ ಹೋಗ್ಬಿಡುತ್ತೆ. ಬಟ್ ಇದು ನೋಡಿದೆ ಇನ್ನೂ ಇಷ್ಟ ಹತ್ರ 6 ಫೀಟ್ ಹತ್ರ ಬೆಳೆದು ಬಿಟ್ಟಿದೆ ಅದು. ಅವನು ಇಲ್ಲಿ ಹಾಕಕ್ಕೆ ಹೋಗ್ತಾನೆ, ಕೈ ಸಿಗಲ್ಲ. ಈ ಹೂಗಳೆಲ್ಲ ನೋಡಿ ಟೊಮೆಟೊ ಬಂದಿದೆ, ಟೊಮೆಟೊ ಬಂದಿದೆ, ಎಲ್ಲರಿಗೂ ಕರ್ಕೊಂಬರೋದು ತೋರಿಸೋದು ಟೊಮೆಟೊ ಬಂದಿದೆ ಅಂತ. ಅದು ಇನ್ನೂ ಒಂದು ಇದೆ ಗೊತ್ತಾ ಸೈಕಾಲಜಿ. ಏನು ಒಂದು ಗಿಡ ಹತ್ರ ನೀನು ಬಂದ್ಬಿಟ್ಟು ಪಾಸಿಟಿವ್ ಆಗಿ ಮಾತಾಡ್ತಾ ಅದಕ್ಕೆ ಪ್ರೀತಿ ತೋರಿಸ್ತಾ ಬೆಳೆಸಿದ್ರೆ ಅದು ತುಂಬ ಚೆನ್ನಾಗಿ ಬೆಳೆಯುತ್ತೆ ಅಂತ. ಆಮೇಲೆ ಅದೇ ಗಿಡ ಹತ್ರ ಹೋಗಿ ನೀವು ಶಾಪ ಹಾಕಿದೆ ಅಂದರೆ ಆ ಗಿಡ ಸತ್ತೇ ಹೋಗುತ್ತೆ ಅಂತ ಹೇಳ್ತಾರೆ. ಸೈಂಟಿಫಿಕಲಿ ಕೂಡ ಪ್ರೂವ್ ಮಾಡಿದ್ದಾರೆ ಅದು. ಅಂದರೆ ಫ್ರೀಕ್ವೆನ್ಸಿ, ಎನರ್ಜಿ, ವೈಬ್ರೇಷನ್ಸ್. ಇದು ನೋಡಿ, ಇದು ಚೆರ್ರಿ ಟೊಮೆಟೊ. ಇಷ್ಟು ಹತ್ರ ಬೆಳೆದ್ಬಿಟ್ಟಿದ್ದೀವಿ. ಬಂದಮೇಲೆ ನೋಡೋಣ ಟೊಮೆಟೊ ಹೆಂಗಾಗುತ್ತೆ, ಏನು ಕತೆ ಅಂತ. ಇನ್ನು ಮತ್ತೆ ಹೊರಗಡೆ ಹೋಗಬೇಕಾಗಿತ್ತು. ಎಲ್ರದ್ದು ಬಟ್ಟೆ ಶಾಪಿಂಗ್ ಆಗಿತ್ತು, ಇನ್ನು ನಂದು ಒಬ್ಬಳದೇ ಆಗಿರಲಿಲ್ಲ. ನನಗೇನೋ ಸ್ಟಿಚ್ ಮಾಡಿಸ್ಲೇಬೇಕು ಅನ್ನೋ ತಲೆಯಲ್ಲಿತ್ತು. ಹಾಗಾಗಿ ಮತ್ತೆ ಇನ್ನೊಂದು ಫ್ಯಾಬ್ರಿಕ್ ಶಾಪಿಗೆ ಹೋಗಿದ್ವಿ. ಬಟ್ ನಾನು ಹುಡ್ಕೋ ಕಲರ್ ಅಂತೂ ಸಿಗಲೇ ಇಲ್ಲ ಎಲ್ಲೂ. ಸರಿ ಅಂತ ಹೇಳಿ ನಾವು ಹೊರಗಡೆನೇ ಊಟ ಮಾಡ್ಕೊಂಡ್ವಿ. ಇನ್ನೊಂದೆರಡು ಶಾಪ್ ನೋಡೋಣ. ಸೊ ಒಂದೆರಡು ಹುಡುಕಿಟ್ಕೊಂಡಿದ್ದೆ, ಅದರಲ್ಲಿ ಒಂದು ಶಾಪ್ಗೆ ಏನೋ ಹೋಗಿ ಬಂದ್ವಿ. ಸೊ ಇನ್ನೊಂದು ಶಾಪಿಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ಆಲ್ರೆಡಿ ಟೈಮ್ ಆಗಿತ್ತು. ಇನ್ನು ಊಟ ಮಾಡಿಕೊಂಡು ಮತ್ತೆ ಅಲ್ಲಿಗೆ ಹೊರಡ್ತೀವಿ. ನನಗೆ ಸ್ಟಿಚಿಂಗಿಗೇನು ಪ್ರಾಬ್ಲಮ್ ಇಲ್ಲ, ಬಟ್ ಫ್ಯಾಬ್ರಿಕ್ ಹುಡ್ಕೋದೇ ತುಂಬ ಕಷ್ಟ ಆಗಿತ್ತು. ಯಾಕೆಂದರೆ ನನಗೆ ಒನ್ ಡೇ ಅಲ್ಲೇ ಸ್ಟಿಚ್ ಮಾಡಿಕೊಡ್ತಾರೆ ಮೈಸೂರಲ್ಲಿ. ಕೆಲವೊಂದು ಜಾಗಗಳು ಗೊತ್ತು, ಬೇಗನೆ ಕೊಟ್ಬಿಡ್ತಾರೆ. ಇನ್ನು ರಾಜು ಇದು ಈ ಫ್ಯಾಬ್ರಿಕ್ ಸಿಗಲಿಲ್ಲ ಅಂದರೆ ಮತ್ತೆ ಟೈಮ್ ವೇಸ್ಟ್ ಆಗುತ್ತೆ, ಸುಮ್ಮನೆ ರೆಡಿಮೇಡೇ ತೊಗೊಂಡ್ಬಿಡು, ಚೆನ್ನಾಗೇ ಇರುತ್ತೆ ಅಲ್ಲ ಅಂತ ಅಂದರು. ಸರಿ ಒಂದೆರಡು ನೋಡೋಣ ಅಂತ ಹೇಳಿ ಬಂದ್ವಿ. ನನಗೆ ಈ ಕಲರೇ ಬೇಕಾಗಿತ್ತು, ರಾಯಲ್ ಬ್ಲೂ. ಬಟ್ ಈ ಟೈಮ್ ನಾನು ಸ್ಯಾಟಿನ್ ಕ್ಲಾತಲ್ಲಿ ಸ್ಟಿಚ್ ಮಾಡಿಸೋದು ಪ್ಲ್ಯಾನ್ ಇತ್ತು, ಅದು ಸಿಗಲಿಲ್ಲ ಅನ್ನೋದಕ್ಕೋಸ್ಕರ ಈ ಟೈಮ್ ನೆಟ್ಟೆಡ್ ತೊಗೊಂಡಿದ್ದೀನಿ. ಇನ್ನು ಈ ಡ್ರೆಸ್ ಹೇಗೆ ಕಾಣಿಸ್ತಾ ಇದೆ ಅನ್ನೋದನ್ನು ತಿಳಿಸಿ. ರಾಜು ಇದು ಚೆನ್ನಾಗೇ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ, ಪಾರ್ಟಿ ಲುಕ್ ಇದೆ ಅಂತ ಹೇಳಿದ್ರು. ಹಾಗಾಗಿ ಇದನ್ನೇ ತಗೊಂಡೆ. ಇನ್ನು ಅದಾದಮೇಲೆ ನಮ್ಮ ಚಿನಿಮ ಕೆಲವೊಬ್ಬರು ಫ್ರೆಂಡ್ಸ್ನೆಲ್ಲ ಕರೆದಿದ್ಲು. ಇನ್ನು ಆ ಮಕ್ಕಳಿಗೆ ರಿಟರ್ನ್ ಗಿಫ್ಟ್ ಕೊಡಬೇಕು ಅಂತ ಹೇಳಿ ಕೆಲವೊಂದು ಗಿಫ್ಟ್ ಐಟಮ್ಸ್ ಎಲ್ಲ ತೊಗೊಳ್ಳೋಣ ಅಂಥೇಳಿ ಶಾಪಿಗೆ ಬಂದ್ವಿ. ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ಕೆಲವೊಂದೆಲ್ಲ ಹುಡುಕಿಟ್ಟಿದ್ದೆ, ಇನ್ ಕೇಸ್ ನಾವು ಹೊರಗಡೆ ಹೋಗಿಲ್ಲ ಅಂದರೆ ಆನ್ಲೈನಿಂದನೇ ತರಿಸ್ಕೊಂಬಿಡೋದ, ಒಂದು ದಿವಸಕ್ಕೇ ಡೆಲಿವರಿ ಕೊಟ್ಬಿಡ್ತಾರಲ್ವ, ಈಸಿ ಆಗುತ್ತೆ ಅಂದ್ಕೊಂಡಿದ್ದೆ. ಇನ್ನು ಹೇಗಿದ್ದರೂ ಹೊರಗಡೆ ಬಂದಿದ್ವಲ್ವ, ಆ ಸ್ವಲ್ಪ ಡ್ರೆಸ್ ಆಲ್ಟ್ರೇಷನ್ ಮಾಡೋದಿತ್ತು. ಅಷ್ಟರಲ್ಲಿ ಈ ಶಾಪಿಂಗ್ ಕೂಡ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಅವಳು ಫ್ರೆಂಡ್ಸ್ಗೆ ಕೆಲವು ಬೇರೆದು ಕೊಡಬೇಕಂತೆ, ಚಿನ್ನ ಫ್ರೆಂಡ್ಸ್ಗೆ. ಅದಕ್ಕೆ ಇದು ಹೆಣ್ಮಕ್ಳಿಗಿದು ಇದು ಸೆಲೆಕ್ಟ್ ಮಾಡಿದ್ದೀವಿ. ಇದು ಗರ್ಲ್ ಬೇಬೀಸ್ಗೆ, ಇದು ಬಾಯ್ಸ್ಗೆ. ಆ್ಯಂಡ್ ನಾನು ಕೆಲವೊಂದು ಆನ್ಲೈನಲ್ಲೇ ನೋಡ್ಕೊಂಡು ಬಂದಿದ್ದೆ ಕೆಲವೊಂದು. ಸೊ ಈ ಥರ ಪೇಂಟಿಂಗ್ ಬುಕ್, ಇಲ್ಲಿ ಕಲರ್ಸ್ ಇರತ್ತೆ, ಇಲ್ಲಿ ತಗೊಂಡು ಪೇಂಟ್ ಮಾಡಿಬಿಡೋದು. ಅಲ್ಲ ಪೇಂಟ್ ಅದೇ ಥರ ಸಿಕ್ಕಿದೆ ನನಗಿದೆ. ಹೆಂಗೆ ಓಪನ್ ಮಾಡೋದು? ಹಿಂಗೆ ವಾಟರ್ ಹಾಕಿ ಎಲ್ಲ ಹಿಂಗೆ ಮಾಡಿ. ಅಂದರೆ ನನಗಿದು ಯಾಕೆ ಐಡಿಯಾ ಬಂತು ಅಂದರೆ, ನಮ್ಮ ಸಿನಿಮಾ ಅಷ್ಟೆಲ್ಲ ಪೇಂಟಿಂಗ್ ಮಾಡಿಬಿಡ್ತಾಳೆ, ಅಲ್ಲಲ್ಲೇ ಬಿಟ್ಟು ಬಂದುಬಿಡ್ತಾಳೆ, ಬುಕ್ಸ್ ಅಷ್ಟೇ ತೊಗೊಂಬರ್ತಾಳೆ. ಹಾಗಾಗಿ ಎಲ್ಲ ಮಕ್ಕಳು ಹಂಗೆ
ಪೇಂಟಿಂಗ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ ಅದಕ್ಕೆ. ಚಿಕ್ಕ ಬುಕ್ ಚೆನ್ನಾಗಿದೆ, ಟ್ರಾವೆಲ್ ಮಾಡೋಕ್ಕೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಬ್ರಷ್ ಕೊಟ್ಬಿಟ್ಟಿದ್ದಾರೆ. ಇದು ಚೆನ್ನಾಗಿದೆ ಅಲ್ವಾ? ಬುಕ್ಸ್ ಮಾತ್ರ ತುಂಬಾ ಕ್ಯೂಟ್ ಆಗಿತ್ತು ಮಾತ್ರ. ಬಟ್ ಏನಪ್ಪ ಅಂದರೆ ಚಿಕ್ಕ ಸೈಜ್ ಆಯಿತು, ತುಂಬಾ ಚಿಕ್ಕದಾಗೋಗ್ಬಿಡ್ತು. ಇನ್ನೊಂದು 2 days ಆಗುತ್ತೆ ಅಂತೆ ದೊಡ್ಡ ಬುಕ್ಸ್ ತರಿಸೋದು, ನೋಡೋಣ. ಫ್ರೆಂಡ್ಸ್, ರಾಜುಗೆ ಇದೊಂದು ಲೈಫ್ ಆಯಿತು. ಇಷ್ಟೊಂದಿದೆ, ಕ್ರಯಾನ್ಸು, ಪೆನ್ಸಿಲ್ ಮತ್ತು ಇದು ಸ್ಟಿಕ್ಕರ್ಸ್ ನೋಡಿ, ಇಷ್ಟೊಂದು ಆಪ್ಷನ್ಸ್ ಇದೆ. ಇದು ಚೆನ್ನಾಗಿದೆ ಅಂಥೇಳಿ ಇದು ತೊಗೊಳ್ಳೋಣ ಅಂದ್ಕೊಂಡಿದ್ದೀವಿ. ಇನ್ನು ನನಗೆ ಈ ಆಟಾಡೋ ಫ್ಯಾನ್ ತುಂಬ ಇಷ್ಟ ಆಯ್ತು. ಇಷ್ಟು ಕ್ಯೂಟಾಗಿದೆ ಅಲ್ಲ. ನಾನು ಈ ಥರ ಏನಾದರೂ ಶಾಪಿಂಗಿಗೆ ಅಂತ ಬಂದರೆ ಈ ಥರ ಮಕ್ಕಳ ಆಟ ಸಾಮಾನುಗಳೆಲ್ಲ ನನಗೆ ತುಂಬ ಇಷ್ಟ ಆಗಿಬಿಡುತ್ತೆ. ಇಷ್ಟಪಟ್ಟು ತೊಗೊಂಡೋಗ್ಬಿಡ್ತೀನಿ. ಆದರೆ ಕೆಲವೊಂದು ನಮ್ಮ ಮಕ್ಕಳಿಗೆ ಇಷ್ಟನೇ ಆಗಲ್ಲ. ಅದಕ್ಕಾಗಿ ರಾಜು ಅಂಥವೆಲ್ಲ ಜಾಸ್ತಿ ಶಾಪಿಂಗ್ ಮಾಡೋಕ್ಕೆ ಕೊಡಲ್ಲ ನನಗೆ. ಇನ್ನು ಕೆಲವೊಂದು ನಮ್ಮ ಚಿನಿಮಾಗೆ ಇಯರಿಂಗ್ಸ್ ಬೇಕಾಗಿತ್ತು. ಅವಳ ಹತ್ರ ಈ ಟೈಪ್ ಯಾವುದೂ ಇರಲಿಲ್ಲ. ಗೋಲ್ಡ್ ಹಾಕೋದಕ್ಕಿಂತ ಸ್ವಲ್ಪ ಫ್ಯಾನ್ಸಿ ಇಯರಿಂಗ್ಸ್ ನೋಡೋಣ ಅಂಥೇಳಿ ಶಾಪಿಗೆ ಬಂದ್ವಿ. ಹಿಂದಿನ ವ್ಲಾಗ್ನಲ್ಲಿ ಕೇಳೋರು ಕೇಳ್ತಾಯಿದ್ರು, ಚಿನಿಮಾ ಡ್ರೆಸ್ ಫೈನಲ್ ಆಯಿತಾ ತೋರಿಸಿ, ಅಟ್ಲೀಸ್ಟ್ ಫೋಟೋನಾದರೂ ಶೇರ್ ಮಾಡಿ ಅಂತ. ಬಟ್ ಇನ್ನೂ ನನಗೂ ಬಂದಿಲ್ಲ. ಅವರು ಫೋಟೋ ಶೇರ್ ಮಾಡಿದ್ದಾರೆ. ನಾನು ನಿಮಗೆ ಸರ್ಪ್ರೈಸ್ ಕೊಡಬೇಕಂತ ಅಂದ್ಕೊಂಡಿದ್ದೀನಿ ಅವಳ ಡ್ರೆಸ್ನ. ಹಾಗಾಗಿ ನೀವೆಲ್ಲರೂ ಅವಳ ಬರ್ತಡೇ ದಿನವೇ ನೋಡಬೇಕು. ಅವಳಿಗೆ ಹಾಕಿದಾಗ ಇನ್ನೂ ಹೇಗೆ ಕಾಣುತ್ತೆ ಅದೆಲ್ಲದು ನನಗೆ ಐಡಿಯಾನೇ ಇಲ್ಲ. ಬಂದಮೇಲೆ ಒಂದು ಸಲ ಹಾಕಿ ನೋಡ್ತೀನಿ. ಇನ್ನು ಈ ಶಾರ್ಟ್ ನೆಕ್ಲೆಸ್ ಎಲ್ಲ ಬಂದುಬಿಟ್ಟು ಮಕ್ಕಳಿಗೆ ಅಂತ, ದೊಡ್ಡವರು ಹಾಕ್ಬೋದು, ಮಕ್ಕಳು ಹಾಕ್ಬೋದು. ಇನ್ನು ನನಗಿದು ತುಂಬಾ ಇಷ್ಟ ಆಯಿತು. ಚಿನಿಮಾಗೆ ಚೆನ್ನಾಗಿ ಕಾಣಿಸ್ತತೆ ಅಂತ ಅಂದ್ಕೊಂಡು ಅದನ್ನು ತಗೊಂಡೆ. ನನಗೆ ಏನೇನು ಬೇಕೋ ಫಸ್ಟ್ ಎಲ್ಲ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಬಂದವರೆಲ್ಲ ಅದನ್ನು ತೊಗೊಂಡ್ಬಿಟ್ರೆ ಮತ್ತು ನನಗೆ ಸೇಮ್ ಪೀಸ್ ಸಿಗಲ್ಲ ಅಂತ ಹೇಳ್ಬಿಟ್ಟು. ಇನ್ನು ಆ ಶಾಪಿಂಗ್ ಎಲ್ಲ ಮಾಡಿಕೊಂಡು ಮನೆಗೆ ಬಂದ್ವಿ. ಫ್ರೆಂಡ್ಸ್, ಇವರಿಬ್ರದ್ದು ಇವಾಗ ಹೊಸ ನಾಟಕ ಏನು ಗೊತ್ತಾ, ತಂದರೆ ಎರಡೂ ಕಲರು ಸೇಮ್ ಇರಬೇಕು. ಒಂದು ಸ್ವಲ್ಪ ಚೇಂಜ್ ಇದ್ದರೂ ಜಗಳ ಅಂದರೆ ಜಗಳ. ನನಗೆ ಅದು ಯಾವಾಗ ಗೊತ್ತಾಯಿತು ಅಂದರೆ, ಇವಳಿಗೆ ಈಗ ಸ್ವಲ್ಪ ಚಳಿ ಇದೆ ಅಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಹಾಕ್ಕೊಂಡು ಓಡಾಡಲಿಕ್ಕೆ ಇದು ತೊಗೊಂಬಂದಿದ್ದೆ ಚಪ್ಪಲ್. ಅದು ಇವನು ನನಗೆ ಬೇಕು ಅಂತ ಇದು ಸ್ವಲ್ಪ ದಿವಸ ಹಾಕ್ಕೊಂಡಿದ್ದಾನ ಇವನು. ಅದಾದಮೇಲೆ ಅವನಿಗೆ ಇನ್ನೊಂದು ತರಿಸ್ದೆ. ಸರಿ ಬಿಡು, ಹೆಂಗಿದ್ರು ಜಗಳ ಮಾಡ್ತಾ ಇದ್ದಾರಲ್ಲ ಅಂತ ರಾಜು. ಇವನಿಗೆ ಸೇಮ್ ಸೈಜ್ ಸಿಗ್ಲಿಲ್ಲ, ಸೇಮ್ ಕಲರಲ್ಲಿ ಸಿಗ್ಲಿಲ್ಲ, ಸೈಜ್ ಸಿಗ್ಲಿಲ್ಲ. ಅದಕ್ಕೆ ಸ್ವಲ್ಪ ಬೇರೆ ಕಲರಲ್ಲಿ ಸ್ವಲ್ಪ ಡಾರ್ಕ್ ಪಿಂಕ್ ಕಲರ್ ತಗೊಂಡೆ. ಅವಾಗ ಇವನ್ ಏನ್ ಮಾಡ್ದ ಗೊತ್ತಾ, ಅವಳಿಗೆ ಏನ್ ತಂದಿದ್ವಲ್ವಾ ಫಸ್ಟ್ ಅದೇ ಬೇಕು ಅಂತ ಕುತ್ಕೊಂಡಿದ್ದಾನೆ. ಅವನ್ ಸೈಜ್ದು ಬೇಡ. ಹೌದು, ಹಂಗಾಗ್ಬಾರ್ದು ಅನ್ನೋದಕ್ಕೋಸ್ಕರ ಇಬ್ಬರಿಗೂ ಸೇಮ್ ಕಲರೇ ತಗೊಂಡ್ಬಂದಿದ್ವಿ. ಇದು ನಿನಗೆ, ಅದು ಅವನಿಗೆ. ಇವಾಗ ಸುಮ್ಮನೆ ಆಟಾಡ್ತಾರೆ. ಇಲ್ಲ ಅಂದಿದ್ರೆ ಬೇರೆ ಬೇರೆ ಕಲರ್ ಆಗಿದ್ರೆ ಹೋಯ್ತು ಕತೆ. ಅಂತೂ ಇವತ್ತು ಹೋಗಿರೋ ಕೆಲಸದಲ್ಲಿ ಒಂದು 50% ಕೆಲಸ ಮುಗಿಸ್ಕೊಂಡ್ವಿ. 50% ಆಗಿದೆ. ನಾವು 100% ಅಂತ ಅಂದ್ಕೊಂಡು ಹೋಗಿರ್ತೀವಿ, ಬಟ್ ಅದರಲ್ಲಿ ಅರ್ಧ ಆಗಿರುತ್ತೆ. ವಾ, ಯಾರಿಗಿದು? ನಿಂಗಲ್ಲ, ಅಕ್ಕಂದಿದು, ಚಿನಿಮದ. ಆಯ್ತು, ನಿಂಗೆ. ಸುಮಾರು ಜ್ಯುವೆಲ್ರಿ ನೋಡಿದೆ ನಾನು ಇವತ್ತು, ಸಖತ್ತಾಗಿತ್ತು. ಅದರಲ್ಲಿ ಇದೇನಕ್ಕೆ ಅಂದರೆ ನಮ್ಮ ಚಿನಿಮಾಗೆ ಅಂತ ಹೇಳ್ಬಿಟ್ಟು ತೊಗೊಂಡೆ ನಾನು. ಅವಳು ಇರೋದೇ ಸ್ವಲ್ಪ ಸಣ್ಣ ಇದ್ದಾಳೆ. ತುಂಬ ಹೆವಿ ಹಾಕಿದ್ವಿ ಅಂದರೆ ಅಷ್ಟು ನೋಡೋಕೆ ಚೆನ್ನಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೆ. ಹೆಂಗಿದೆ ಚಿನಿಮಾ? ಚೆನ್ನಾಗಿದೆ. ಇಷ್ಟ ಆಯ್ತಾ? ಸೂಪರ್. ನೀನು ನೋಡೇ ಇಲ್ಲ, ಎಲ್ಲಿಂದ ಸೂಪರ್ ಅಂತ ನೋಡಿ. ಒಟ್ಟಿನಲ್ಲಿ ನನ್ನ ಇಂಪ್ರೆಸ್ ಮಾಡ್ತಾಳೆ, ತಂದಿದೆಯಲ್ಲ ಅನ್ನೋದಕ್ಕೋಸ್ಕರ. ಚೆನ್ನಾಗಿದೆ ಅಲ್ಲ ರಾಜು? ನನಗೆ ಹಿಂಗೆ ನೋಡೋದೇ ಇಷ್ಟ ಆಗೋಗ್ಬಿಡ್ತು ಅವ್ರು ತೋರಿಸೋದೆ. ಸೂಪರ್ ಆಗಿದೆ ಸಿನಿಮಾ. ಆ ಡ್ರೆಸ್ ಮೇಲೆ ಹಾಕಿ ನೋಡ್ಬೇಕು ಹೇಗೆ ಕಾಣುತ್ತೆ. ಅದು ನೋಡಬೇಕು, ನೋಡೋದ. ಆ್ಯಂಡ್ ಅದ್ರ ಜೊತೆಗೆ ನನಗೆ ಮ್ಯಾಚಿಂಗ್ ಇಯರಿಂಗ್ಸ್ ಸಿಗಲಿಲ್ಲ, ಸ್ವಲ್ಪ ಚೇಂಜ್ ತಗೊಂಡೆ. ಸೊ ತಗೊಂಡ್ರೆ ಫುಲ್ ಸೆಟ್ ತಗೋಬೇಕಂತೆ. ಹಾಗಾಗಿ ನನಗಿದು ಒಂದು ಬೇಕಾಗಿತ್ತು, ಕೊಡಲಿಲ್ಲ. 3 ತಗೊಂಡೆ. ನನಗೂ ಆಗತ್ತೆ, ಅವಳಿಗೂ ಆಗತ್ತೆ ಅಂತ. ನಾನು ಇದೇನಕ್ಕೆ ತಗೊಂಡೆ ಅಂದರೆ, ಸ್ವಲ್ಪ ಇದು ಸಿಮಿಲರ್ ಶೇಪ್ ಬರುತ್ತಲ್ಲ ರಾಜು, ಇದು ಎರಡನೇದು. ಇದು ನನ್ನ ಫೇವರೇಟ್ ಇಯರಿಂಗ್ಸ್. ನಿನ್ನ ಫೇವರೇಟಾ? ಫೇವರೇಟ್ ಇಯರಿಂಗ್ಸ್. ಇಷ್ಟ ಆಯ್ತಾ ನಿನಗೆ? ನಿಂಗೊಂದು ಸ್ವಲ್ಪ ಹೇಳಪ್ಪ. ಎಲ್ಲದಕ್ಕೂ ನೋಡಿ ಅಣ್ಣ, ಅಪ್ಪಗೆ ಹೇಳಲಿ. ನೋಡಿ ಅಣ್ಣ, ನೀರು ನೋಡಿ ಅಣ್ಣ. ಅಯ್ಯಯ್ಯೋ. ಗರ್ಲ್ ಬೇಬಿ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನು ಗೊತ್ತಾ ರಾಜು? ಹಿಂಗೆ
ಇದು ಕೊಂಡಿ ಇದೆ ಅಲ್ವಾ, ಹೊಕ್ಕಿದೆ ಅಲ್ವಾ, ಇದಕ್ಕೆ ಹಾಕ್ಬೋದು. ಮತ್ತು ಇಲ್ಲಿ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ, ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ಅಡ್ಜಸ್ಟ್ ಕೂಡ ಮಾಡ್ಬೋದು. ಸೊ ಇದರಿಂದ ಏನಾಗತ್ತೆ ಅಂದರೆ ದೊಡ್ಡವ್ರಿಗೆ, ಮಕ್ಳಿಗೆ ಎಲ್ರಿಗೂ ಆಗತ್ತೆ. ಮಕ್ಳದ್ದು ಕತ್ತು ಚಿಕ್ಕದು ಇರತ್ತಲ್ಲ, ಕೆಲವೊಂದು ಹಾಕದೆ ಹಿಂಗೆ ಕೆಳಗೆ ಬಿದ್ದುಬಿಡತ್ತೆ ಅಲ್ವಾ. ಸೊ ಅದಕ್ಕಾಗಿ ಆ ಥರ ಆಗಬಾರ್ದು ಅನ್ನೋದಕ್ಕೋಸ್ಕರ ನಿನ್ಗೂ ಬರುತ್ತೆ ಹಾಗಾದ್ರೆ. ನಾನು ಇನ್ನೇ ನಿನ್ನ ದೊಡ್ಡವಳು ಆಗ್ಬಿಟ್ಲಲ್ಲ ಚಿನ್ನಿಮ್ಮ, ಇವಾಗಿಂದ ನೀನು ಚಿನ್ನಿಮ್ಮ ಇಬ್ರು ಸೇಮ್ ತಗೋಬೋದು. ಸರಿನಾ? ಏನು ಇನ್ನೂ ಹೇರ್ ಕ್ಲಿಪ್ಸ್ ಕೆಲವೊಂದು ಥರದಿತ್ತು, ಅದೊಂದು ತೊಗೊಂಬಂದಿಲ್ಲ. ಟೈಮೇ ಆಗಲಿಲ್ಲ ನನಗೆ ಇವತ್ತು ಅಲ್ಲೆಲ್ಲ ಓಡಾಡೋಕ್ಕೆ. ಇಡು ಇಲ್ಲಿ, ಇಡು ಇಲ್ಲಿ ಇಲ್ಲಿ. ಸೊ ಇನ್ನು ಈಗ ಗಿಫ್ಟ್ ನೋಡೋಣ. ಆ್ಯಕ್ಚುಲಿ ನನಗಿಂತ ಹೆಚ್ಚಾಗಿ ಅವಳಿಗೆ ರಿಟರ್ನ್ ಗಿಫ್ಟ್ ಕೊಡ್ಬೇಕು ನನ್ನ ಫ್ರೆಂಡ್ಸಿಗೆಲ್ಲ ಕೊಡ್ಬೇಕು ಅನ್ನೋದು ಜಾಸ್ತಿ ಇರೋದು. ನಾನು ಆನ್ಲೈನಲ್ಲೇ ಆರ್ಡರ್ ಮಾಡೋಣ ಅಂಥೇಳಿ ಕೆಲವೊಂದೆಲ್ಲ ಹುಡುಕಿಟ್ಟೆ. ಬಟ್ ಅದಾದಮೇಲೆ ಏನಿಸ್ತು, ಲೋಕಲಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಕ್ವಾಲಿಟಿ ಎಲ್ಲ ನೋಡ್ತಾರೋಣ ಅಂತೇಳಿ ತೊಗೊಂಬಂದೆ. ಬ್ಯಾಗ್ಸ್ ಬಂದವರಿಗೆಲ್ಲ ಕೊಡೋಕ್ಕೆ ಬ್ಯಾಗ್ಗಳು ಇದೆಲ್ಲ, ಓಕೆನಾ? ಆ ಬ್ಯಾಗಲ್ಲಿ ಗಿಫ್ಟ್ ಇಟ್ಟು ಕೊಡೋದು, ಅದೇ ಗಿಫ್ಟ್. ವಾವ್, ನೋಡಿ ಇದೆಲ್ಲ ಇದೆ. ಅಂದಾಜ್ ಮೇಲೆ ತಂದಿದ್ದೀವಿ. ಸ್ವಲ್ಪ ಜಾಸ್ತಿ ಆಗ್ಬೋದು, ಕಮ್ಮಿ ಆಗ್ಬೋದು. ಕಮ್ಮಿ ಆದರೆ ನಾನು ತರಿಸ್ಕೊಳ್ತೀನಿ. ಅಂದರೆ 1 ಡೇ ಬಿಫೋರ್ ಹೇಳಿದ್ರೆ ಸಾಕು, ಎಲ್ಲ ರೆಡಿ ಮಾಡಿರ್ತಾರಂತೆ. ಇದಿಷ್ಟು, ಇದ್ರ ಜೊತೆಗೆ ಇನ್ನೂ ಕೆಲವೊಂದು ಮನೇಲಿ ಗಿಫ್ಟ್ ಇದೆ, ಅದನ್ನು ಕೂಡ ಹಾಕ್ತೀನಿ. ನೋಡಿಲಿ ಇಷ್ಟೊಂದಿದೆ ಇದ್ರೊಳಗಡೆ. ನಾನು ಎಲ್ಲ ಸಪ್ರೇಟ್ ತಗೊಳ್ಳೋಣ, ಪೆನ್ಸಿಲ್ಸ್, ಕ್ರಯಾನ್ಸ್ ಎಲ್ಲ ಸಪ್ರೇಟ್ ತೊಗೊಳ್ಳೋಣ ಅಂದ್ಕೊಂಡೆ. ರಾಜು ಇದ್ದು ಈ ಥರ ಪೌಚ್ ಇದ್ದರೆ ಯೂಸ್ ಆಗುತ್ತೆ ಅನ್ನೋದು ಅವ್ರು ಐಡಿಯಾ ಕೊಟ್ಟರು. ಆಮೇಲೆ ಇದೇ ಇರಲಿ ಎಲ್ಲವುದು ಬರುತ್ತಲ್ಲ ಅಂತ. ಏನದು ಬಾಯಲ್ಲಿ ಇಟ್ಕೊಬರ್ತದ? ಅದು ಪೆನ್ಸಿಲ್. ಯಾಕೆ ಮುಟ್ಬಾರ್ದು? ಸರಿ, ಈಗಲೇ ಪ್ಯಾಕ್ ಮಾಡಿಬಿಡೋಣ. ಇದೆಲ್ಲ ಪ್ಯಾಕ್ ಮಾಡಿಬಿಡೋಣ. ಚಿನ್ನಿಮನೆ ಪ್ಯಾಕ್ ಮಾಡ್ತಾಳಲ್ಲ, ಓಕೆನಾ? ಆಯ್ತಮ್ಮ. ಇದ್ರ ಜೊತೆಗೆ ಕೆಲವೊಂದು ಮಕ್ಕಳಿಗೆ ಅಂತ ಹೇಳಿ ಸ್ಟೋರಿ ಬುಕ್ಸ್ ಕೂಡ ತರಿಸಿದ್ದೀನಿ. ಸೊ ಅದನ್ನು ಕೂಡ ಕೊಡೋಣ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಒಂದೊಂದು ಸ್ಟೋರಿ ಬುಕ್. ಅಂದರೆ ಈ ಏಜಿನ ಮಕ್ಕಳಿಗೆಲ್ಲ ಸ್ಟೋರೀಸ್ ಎಲ್ಲ ಕೇಳೋಕೆ ಇಷ್ಟ ಆಗತ್ತಲ್ವ, ಹಾಗಾಗಿ ಪುಟ್ಟ ಬುಕ್. ಹಾಂ, ಎಲ್ಲ ಐತೆ. ಪ್ಯಾಕ್ ಮಾಡು, ಎಲ್ಲ ಒಂದೊಂದು ಪೀಸ್ ಇಟ್ಬಿಡು ಒಂದೊಂದು ಬ್ಯಾಗಲ್ಲಿ. ಚಿನ್ನಮ್ಮ ಅಂತೂ ಇವಳು ಅದು ಯಾರಿಗ್ಯಾರಿಗೆ ಹೋಗುತ್ತೋ ಗೊತ್ತಿಲ್ಲ, ಸುಮ್ಮನೆ ಹಾಕು. ಕಲರ್ ಕಾಂಬಿನೇಷನ್ ಇರ್ಬೇಕಾ? ಹಾಂ, ಕಿಚನ್ ಇಡು. ಮುಗೀತು. 1 ಬ್ಯಾಗ್ ರೆಡಿ. ಈಗ ಸೆಕೆಂಡ್ ಬ್ಯಾಗ್. ಕಿಚನ್ ಹಾಕು. ಕಿಚನ್ ಹಾಕು. ಆಮೇಲೆ ಇದು ಒಂದು ಹಾಕಿದಾರಾ? ಮುಗೀತು. 2 ಬ್ಯಾಗ್ ರೆಡಿ. ಹಾಂ, ಬೇರೆ ಇದು ಎಷ್ಟು ಕ್ಯೂಟ್ ಆಗಿದೆ ಅಲ್ಲ, ನೋಡಿ ಇಲ್ಲಿ. ಎಲ್ಲಿದೆ ಬೊಮ್ಮ? ಏನದು? ಇದಾ? ಇನ್ನು ನಾವಂತೂ ಇಬ್ಬರು ಮಕ್ಕಳನ್ನ ಮನೇಲಿ ಬಿಟ್ಟೋಗಿದ್ವಿ. ಹಾಗಾಗಿ ಎಲ್ಲ ಕೆಲಸಗಳು ಸಮಾಧಾನದಿಂದ ಬೇಗ ಮುಗಿಸ್ಕೊಂಡು ಬಂದ್ವಿ. ಇನ್ನು ರಿಟರ್ನ್ ಗಿಫ್ಟ್ ಎಲ್ಲ ಚಿನ್ನಿಮನ ಪ್ಯಾಕ್ ಮಾಡಿ ಇಟ್ಟಿದ್ದಾಳೆ. ಇವತ್ತಿನ ವ್ಲಾಗ್ ಎಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗ್ನ ನೋಡೋದನ್ನ ಮರಿಬೇಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.